ಮಳೆಯ ಕೊರತೆ ಹಿನ್ನೆಲೆ ಪರಿಹಾರದತ್ತ ಹೊಸ ಹೆಜ್ಜೆ. ರಾಜ್ಯದಲ್ಲಿ ಮೋಡ ಬಿತ್ತನೆ ಕಾರ್ಯಕ್ರಮಕ್ಕೆ ಆದೇಶ ಹೊರಡಿಸಿದ ಸರ್ಕಾರ. ಮಳೆ ರೈತನ ಬದುಕಿನ ಆಧಾರ. ನೀರು ನಮ್ಮ ಕೃಷಿ ಮತ್ತು ಬದುಕಿನ ಜೀವನಾಡಿ. ಕರ್ನಾಟಕದಲ್ಲಿ ಈ ಬಾರಿ ಮಳೆಯ ಕೊರತೆ ಆತಂಕ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಮಳೆಯ ಕೊರತೆಯ ಪರಿಣಾಮವನ್ನ ಸಾಧ್ಯವಾದಷ್ಟು ತಗ್ಗಿಸಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯಿಟ್ಟಿದೆ. ಕ್ಲೌಡ್ ಸೀಡಿಂಗ್ ಬಗ್ಗೆ ಕಳೆದ ಒಂದು ವಾರದಿಂದ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ಸರ್ಕಾರದಲ್ಲೂ ಡಿಸಿಷನ್ ತಗೊಳ್ಳುವಂಥ ಹೋಗಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ನೋಡಲ್ ಏಜೆನ್ಸಿನ ನಮ್ಮ KNNMDಗೆ ಕೊಟ್ಟಿದ್ದೀವಿ. ನೀರಾವರಿ ಇಲಾಖೆ ಮೂಲಕ ಮಾಡ್ತಾ ಇದ್ದೀವಿ. ಸೊ ಮಾನಿಟ್ರಿಂಗ್ ಮಾಡ್ಕೊಂಡು ರಿಪೋರ್ಟ್ ತಗೊಂಡು ನಮ್ಮ IMD ಮತ್ತು KSNNDC ಅವರು ಅವರು ಕ್ಲೌಡ್ ಸಿಚುವೇಶನನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ನಾವು ಏಜೆನ್ಸಿಗೆ ಏನು ಅಗ್ರಿಮೆಂಟ್ ಮಾಡ್ತೀವಿ ಅವರು ಅದನ್ನು ಆಪರೇಟ್ ಮಾಡ್ತಾರೆ. ಮಳೆಯ ಕೊರತೆಗೆ ತಂತ್ರಜ್ಞಾನದ ನೆರವು. 2026-27ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಮೋಡ ಬಿತ್ತನೆ ಕಾರ್ಯಕ್ರಮ ಜಾರಿಗೊಳಿಸಲು ಸರ್ಕಾರ ಆದೇಶ ಹೊರಡಿಸಿದೆ. ಆಗಸ್ಟ್ 19ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕಾರ್ಯಕ್ರಮಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 60 ದಿನಗಳ ಅವಧಿಯಲ್ಲಿ ಒಂದು ವಿಮಾನದ ಮೂಲಕ 200 ಗಂಟೆಗಳ ವೈಮಾನಿಕ ಹಾರಾಟ ನಡೆಸಲು ಯೋಜಿಸಲಾಗಿದ್ದು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ KSNDMC ವರದಿಯ ಪ್ರಕಾರ ಜೂನ್ನಿಂದ ಇಲ್ಲಿಯವರೆಗೆ ರಾಜ್ಯದಲ್ಲಿ ನೈಋತ್ಯ ಮುಂಗಾರಿನಲ್ಲಿ ಒಟ್ಟಾರೆಯಾಗಿ 31% ಮಳೆ ಕೊರತೆ ದಾಖಲಾಗಿದೆ. ತೀವ್ರ ಮಳೆ ಕೊರತೆ ಮತ್ತು ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಡೆದ ಪ್ರಾದೇಶಿಕ ಮಟ್ಟದ ಸಭೆಗಳಲ್ಲೂ ಈ ಕುರಿತು ಚರ್ಚೆ ನಡೆದಿದೆ. ಮಳೆಯ ಕೊರತೆಯನ್ನ ಗರಿಷ್ಠ ಮಟ್ಟದಲ್ಲಿ ತಗ್ಗಿಸಲು ಮೋಡ ಬಿತ್ತನೆಯಂತಹ ತಂತ್ರಜ್ಞಾನವನ್ನ ಆದ್ಯತೆಯ ಮೇಲೆ ಬಳಸಬೇಕೆಂದು ಸಂಬಂಧಪಟ್ಟ ಪ್ರಾದೇಶಿಕ ವಿಭಾಗಗಳ ಶಾಸಕರು ಒತ್ತಾಯಿಸಿದ್ದರು. ಕರ್ನಾಟಕದ ಮೋಡ ಬಿತ್ತನೆ ಪ್ರಯತ್ನಗಳು. ಕರ್ನಾಟಕ ರಾಜ್ಯದಲ್ಲಿ ಈವರೆಗೂ 2003, 2017, 2019ರಲ್ಲಿ 3 ಬಾರಿ ಯಶಸ್ವಿಯಾಗಿ ಮೋಡ ಬಿತ್ತನೆ ಮಾಡಲಾಗಿದೆ. ಈ ಬಾರಿ ಮೋಡ ಬಿತ್ತನೆಗೆ ವೈಜ್ಞಾನಿಕ ಅಧ್ಯಯನಗಳು ಆಧಾರವಾಗಿವೆ. ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಭಾರತೀಯ ಉಷ್ಣವಲಯ ಹವಾಮಾನಶಾಸ್ತ್ರ ಸಂಸ್ಥೆಯಾದ IITM ಕ್ಯಾಪಿಕ್ಸ್ ಎಂಬ ವೈಜ್ಞಾನಿಕ ಸಂಶೋಧನಾ ಕಾರ್ಯಕ್ರಮದ ಮೂಲಕ ಮೋಡ ಬಿತ್ತನೆಯ ಪರಿಣಾಮವನ್ನ ಅಧ್ಯಯನ ಮಾಡಿದೆ. ವಿಜ್ಞಾನದ ಆಧಾರದ ಮೇಲೆ ಮಳೆಯ ಸಾಧ್ಯತೆಗೆ ಹೊಸ ಪ್ರಯತ್ನ. 2018 ಮತ್ತು 2019ರಲ್ಲಿ ಮಹಾರಾಷ್ಟ್ರದ ಸೋಲಾಪುರದ ಮಳೆನೀರಿನ ಪ್ರದೇಶದಲ್ಲಿ ನಡೆದ ಕ್ಯಾಪಿಕ್ಸ್ 4ನೇ ಹಂತದ ಪ್ರಯೋಗಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಸುಮಾರು 46% ಮಳೆ ಹೆಚ್ಚಳ ಹಾಗೂ ಬಿತ್ತನೆ ಪ್ರದೇಶದಿಂದ ಸುಮಾರು 100 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರಾಸರಿ 18% ಮಳೆ ಹೆಚ್ಚಳ ದಾಖಲಾಗಿದೆ ಎಂದು ವರದಿಯಾಗಿದೆ. ಆದರೆ ಮೋಡ ಬಿತ್ತನೆ ಎಂದರೆ ಮಳೆಯನ್ನ ಖಚಿತಪಡಿಸುವ ತಂತ್ರಜ್ಞಾನವಲ್ಲ. ಇದು ಮಳೆಯ ಸಾಧ್ಯತೆಯನ್ನು ಹೆಚ್ಚಿಸುವ ವೈಜ್ಞಾನಿಕ ಪ್ರಯತ್ನ. ಮೋಡದ ಪ್ರಕಾರ ಅದರಲ್ಲಿರುವ ದ್ರವ ನೀರಿನ ಪ್ರಮಾಣ, ಗಾಳಿಯ ವೇಗ ಮತ್ತು ದಿಕ್ಕು ಸೇರಿದಂತೆ ವಿವಿಧ ಹವಾಮಾನ ಪರಿಸ್ಥಿತಿಗಳ ಮೇಲೆ ಇದರ ಪರಿಣಾಮ ಅವಲಂಬಿತವಾಗಿರುತ್ತೆ. ಹೀಗಾಗಿ ಸೂಕ್ತ ಮೋಡಗಳು ಮತ್ತು ಅನುಕೂಲಕರ ಹವಾಮಾನ ಪರಿಸ್ಥಿತಿ ಇದ್ದಾಗ ಮಾತ್ರ ಮೋಡ ಬಿತ್ತನೆ ಕಾರ್ಯಾಚರಣೆ ಕೈಗೊಳ್ಳಲಾಗುತ್ತದೆ. ಬರ ಪರಿಸ್ಥಿತಿಯ ಪರಿಣಾಮವನ್ನ ತಗ್ಗಿಸುವ ಪೂರಕ ಕ್ರಮವಾಗಿ ಮೋಡ ಬಿತ್ತನೆಯನ್ನ ಪರಿಗಣಿಸಲಾಗಿದ್ದು, ಯಶಸ್ವಿಯಾದಲ್ಲಿ ಮಳೆಯಾಶ್ರಿತ ಕೃಷಿ, ತೋಟಗಾರಿಕೆ, ರೇಷ್ಮೆ ಕೃಷಿ ಮತ್ತು ಕುಡಿಯುವ ನೀರಿನ ಲಭ್ಯತೆಗೆ ನೆರವಾಗುವ ನಿರೀಕ್ಷೆ ಇದೆ. ರೈತರ ವಿಚಾರ ಬಂದಾಗ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಒಳ್ಳೆದಾಗದೇನೋ ಅನ್ನೋ ಒಂದು ಅಟ್ಲೀಸ್ಟ್ ಕುಡಿಯೋ ನೀರಿಗೆ, ಕೆರೆ ಕಟ್ಟೆಗಳಿಗೆ, ಗ್ರೌಂಡ್ ವಾಟರ್ ರೀಚಾರ್ಜ್ಗೆ ಇದಕ್ಕಾದ್ರೂ ಸ್ವಲ್ಪ ಅನುಕೂಲ ಆಗುತ್ತಲ್ಲ, ದನ ಕರುಗಳಿಗೆ ಮೇವಿಗೆ. ಸೊ ಈ ಥರ ಸಣ್ಣ ಪುಟ್ಟ ಕಟ್ಟೆಗಳು ತುಂಬಿದ್ರೆ ವಾಟರ್ ಟೇಬಲ್ ಇಂಪ್ರೂವ್ ಆಗೋದು ಮತ್ತು ದನ ಕರುಗಳಿಗೆ ನೀರು ಸಿಕ್ಕೋದು, ಮೇವು ಸಿಕ್ಕೋದು ಆಗುತ್ತೆ. ಆ ಒಂದು ಕಾರಣದಿಂದ ಈ ಡಿಸಿಷನ್ನ ನಾವು ತಗೊಂಡಿದ್ದೀವಿ. ಕಾರ್ಯಕ್ರಮದ ವೈಜ್ಞಾನಿಕ ಮೇಲ್ವಿಚಾರಣೆ, ಕಾರ್ಯಾಚರಣೆ ನಂತರದ ಮೌಲ್ಯಮಾಪನ ಹಾಗೂ ಇದರ ತಾಂತ್ರಿಕ ಚಟುವಟಿಕೆಗಳನ್ನು KSNDMC ಕೈಗೊಳ್ಳಲಿದೆ. ಕಾರ್ಯಕ್ರಮದ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳನ್ನು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ KNNL ಮೂಲಕ ನಿರ್ವಹಿಸಲು ಪ್ರಸ್ತಾಪಿಸಲಾಗಿದೆ.
ಮಳೆಯ ಕೊರತೆ ರೈತರ ಬದುಕಿನ ಮೇಲೆ ಬೀರುವ ಪರಿಣಾಮವನ್ನ ಕಡಿಮೆ ಮಾಡಲು ವಿಜ್ಞಾನ ಮತ್ತು ತಂತ್ರಜ್ಞಾನದ ನೆರವಿನಿಂದ ರಾಜ್ಯ ಸರ್ಕಾರ ಕೈಗೊಂಡಿರುವ ಈ ಪ್ರಯತ್ನವು ಬರ ನಿರ್ವಹಣೆಯ ಪೂರಕ ಕ್ರಮವಾಗಿ ಮಹತ್ವ ಪಡೆದಿದೆ. ಮಳೆ ನಮ್ಮ ಕೈಯಲ್ಲಿಲ್ಲ, ಆದರೆ ಮಳೆಯ ಕೊರತೆಯ ಪರಿಣಾಮವನ್ನ ತಗ್ಗಿಸಲು ಕೈಗೊಳ್ಳುವ ಪ್ರಯತ್ನಗಳು ನಮ್ಮ ಕೈಯಲ್ಲಿವೆ. ಮೋಡ ಬಿತ್ತನೆ ಕೇವಲ ಮಳೆಯ ನಿರೀಕ್ಷೆಯಲ್ಲ, ರೈತನ ಬದುಕಿಗೆ ಭರವಸೆ ಮೂಡಿಸುವ ವೈಜ್ಞಾನಿಕ ಪ್ರಯತ್ನ. ಕರ್ನಾಟಕದ ಪ್ರತಿಯೊಂದು ಹೊಲಕ್ಕೂ ನೀರು, ಪ್ರತಿಯೊಬ್ಬ ರೈತನ ಬದುಕಿಗೂ ನೆಮ್ಮದಿ. ಇದೇ ನಮ್ಮ ಆಶಯ.